ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಇನ್ನೊಂದು ಡಿರೇಂಜ್ಮೆಂಟ್ಸ್ ಮೇಲೆ ಪ್ರಾಬ್ಲಮ್ ಅನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಇದು ವೆರಿ ಇಂಪಾರ್ಟೆಂಟ್ ಟಾಪಿಕ್. ಸೊ ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವ್ ಅಂತ ಬಂದಾಗ ನಿಮಗೆ ರಿಪೀಟೆಡ್ ಕ್ವಶನ್ಸ್ ಬಂದಿದ್ದಾವೆ. ಸೊ ಹಾಗಾಗಿ ಈ ಒಂದು ಕಾನ್ಸೆಪ್ಟ್ ಮೇಲೆ ಜಾಸ್ತಿ ಪ್ರಿಫರೆನ್ಸ್ ಅನ್ನ ಕೊಡಬೇಕು. ಸೊ ಕ್ವಶನ್ ಏನ್ ಕೇಳ್ತಾ ಇರೋದು, ಎ ಕ್ಲಬ್ ಆಸ್ 8 ಮೆಂಬರ್ಸ್, ಈಚ್ ವಿಲ್ ರೈಟ್ ದೇರ್ ನೇಮ್ ಇನ್ ಎ ಸ್ಲಿಪ್ ಅಂಡ್ ದ ಸ್ಲಿಪ್ಸ್ ಆರ್ ಮಿಕ್ಸ್ಡ್ ಅಪ್ ಅಂಡ್ ರ್ಯಾಂಡಮ್ಲಿ ಡಿಸ್ಟ್ರಿಬ್ಯೂಟೆಡ್ ಅಗೈನ್. ಅಂದ್ರೆ 8 ಜನ ಒಂದು ಗ್ರೂಪ್ ಅಲ್ಲಿ ಇದ್ದಾರೆ, ಒಂದು ಕಮಿಟಿ ಅಂತ ಅನ್ಕೊಳ್ಳಿ. ಅವ್ರೇನ್ ಮಾಡ್ತಾರೆ, ಅವ್ರ ಹೆಸರು ಬರ್ದ್ಬಿಟ್ಟು ಒಂದು ಬೌಲ್ ಒಳಗೆ ಹಾಕ್ತಾರೆ ಅಂತ ಅನ್ಕೊಳ್ಳಿ. ಸೊ ಬೌಲ್ ಒಳಗಡೆ ಫುಲ್ ಮಿಕ್ಸ್ ಮಾಡ್ಬಿಟ್ಟು ಆ ಪೇಪರ್ಗಳನ್ನ ನಾವೇನ್ ಮಾಡ್ತೀವಿ, ಆ 8 ಜನಕ್ಕೂ ಕೂಡ ಒಂದೊಂದು ಪೇಪರ್ ಅನ್ನ ಕೊಡ್ತಾ ಹೋಗ್ತೀವಿ. ಅಂದ್ರೆ ಆ ಸ್ಲಿಪ್ ಏನ್ ಹೆಸರು ಬರ್ದಿರ್ತಾರಲ್ಲ ಅದು. ಸೊ ಅವಾಗ ಫೈಂಡ್ ದ ನಂಬರ್ ಆಫ್ ವೇಸ್ ಇನ್ ವಿಚ್ ನನ್ ಗೆಟ್ ದೇರ್ ಓನ್ ನೇಮ್ ಅಂತ ಅಂದ್ರೆ 8 ಜನಕ್ಕೂ ಕೂಡ ಅವ್ರ ಹೆಸರು ಸಿಗದೇ ಇಲ್ಲ. ನೆಕ್ಸ್ಟ್ ಎಕ್ಸಾಕ್ಟ್ಲಿ 1 ವಿಲ್ ಗೆಟ್ ದೇರ್ ನೇಮ್. 8ರಲ್ಲಿ ಒಬ್ಬನಿಗೆ ಮಾತ್ರ ಅವನ ಹೆಸರು ಕರೆಕ್ಟ್ ಆಗಿ ಸಿಗುತ್ತೆ. ಎಕ್ಸಾಕ್ಟ್ಲಿ 2 ವಿಲ್ ಗೆಟ್ ದೇರ್ ನೇಮ್. ಸೊ ಇದನ್ನ ಸಾಲ್ವ್ ಮಾಡ್ತಾ ಹೋಗೋಣ. ವೆರಿ ಈಸಿ ಕಾನ್ಸೆಪ್ಟ್. ಸೊ ಸ್ಟೆಪ್ ಬೈ ಸ್ಟೆಪ್ ಸಾಲ್ವ್ ಮಾಡ್ತಾ ಹೋಗೋಣ. ಸೊ ಫಸ್ಟ್ ಸೊಲ್ಯೂಷನ್ ಬರೀಬೇಕಾದ್ರೆ ಗಿವನ್ ಅನ್ನ ಬರೀರಿ, ಸರಿನಾ? ಗಿವನ್ ಅನ್ನ ಬರೆದ್ರೆ ಮಾರ್ಕ್ಸ್ ಅವಾರ್ಡ್ ಮಾಡ್ತಾ ಹೋಗ್ತಾರೆ. ಸೊ ಗಿವನ್ ಏನ್ ಕೊಟ್ಟಿರೋದು, 8 ಮೆಂಬರ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಟೋಟಲ್ 8 ಮೆಂಬರ್ಸ್. ಮೊದಲನೇ ಕಂಡೀಷನ್ ಏನ್ ಕೊಟ್ಟಿರೋದು, ನನ್ ವಿಲ್ ಗೆಟ್ ದೇರ್ ಓನ್ ನೇಮ್. ಯಾರಿಗೂ ಕೂಡ ಅದು ಸಿಗ್ತಾ ಇಲ್ಲ ಅಂತ ಅಂದ್ರೆ ಅದನ್ನ ಏನಂತ ಕರಿತೀವಿ, ಡಿರೇಂಜ್ಮೆಂಟ್ ಅಂತ, ಸರಿನಾ? ಯಾರಿಗೂ ಕೂಡ ಅದು ಸಿಗದೇ ಇಲ್ಲ. ಸೊ ಅವಾಗ ಡಿರೇಂಜ್ಮೆಂಟ್ ಅನ್ನ ಬರಿಬೇಕು. ಸೊ ಡಿರೇಂಜ್ಮೆಂಟ್ ಆಫ್ ಎನ್ ವಿಲ್ ಬಿ ಈಕ್ವಲ್ ಟು, ಸೊ ಈ ತರ ನಾವು ಡಿನೋಟ್ ಮಾಡ್ತೀವಿ, ಗೊತ್ತಾಯ್ತಾ? ಡಿರೇಂಜ್ಮೆಂಟ್ ಆಫ್ ಎನ್ ಅನ್ನ ಈ ತರ ಆದ್ರೆ ಎನ್ ಫ್ಯಾಕ್ಟೋರಿಯಲ್, ಅಂದ್ರೆ ಈ ತರ ಸಿಂಬಲ್ ಮುಂದ್ಗಡೆ ಬಂದ್ರೆ, ಹಿಂದ್ಗಡೆನೆ ಬಂದ್ರೆ ಏನಾಗುತ್ತೆ, ಡಿರೇಂಜ್ಮೆಂಟ್ ಆಫ್ ಎನ್, ವಿಚ್ ವಿಲ್ ಬಿ ಈಕ್ವಲ್ ಟು n ಫ್ಯಾಕ್ಟೋರಿಯಲ್ ಇಂಟು 1 ಮೈನಸ್ 1 ಬೈ 1 ಫ್ಯಾಕ್ಟೋರಿಯಲ್ ಪ್ಲಸ್ 1 ಬೈ 2 ಫ್ಯಾಕ್ಟೋರಿಯಲ್ ಮೈನಸ್ 1 ಬೈ 3 ಫ್ಯಾಕ್ಟೋರಿಯಲ್ ಪ್ಲಸ್ 1 ಬೈ 4 ಫ್ಯಾಕ್ಟೋರಿಯಲ್. ಇದೇ ರೀತಿ ಎಲ್ಲಿವರೆಗೂ ಹೋಗ್ಬೇಕು ನಾವು, ಮೈನಸ್ 1 ಪವರ್ ಎನ್ 1 ಡಿವೈಡೆಡ್ ಬೈ n ಫ್ಯಾಕ್ಟೋರಿಯಲ್, ಇಲ್ಲಿವರೆಗೂ ಕೂಡ ನಾವು ಹೋಗ್ಬೇಕಾಗತ್ತೆ. ಸೊ ದಿಸ್ ಈಸ್ ದ ಫಾರ್ಮುಲಾ. ನಾನು ಯಾವ ರೀತಿ ಬರೆಯೋದು ಅಂತ ಶಾರ್ಟ್ ಟ್ರಿಕ್ ಹೇಳ್ಕೊಡ್ತೀನಿ ನೋಡಿ. ಏನು, n ಫ್ಯಾಕ್ಟೋರಿಯಲ್ ಇಂಟು 1 ಮೈನಸ್ 1 ಬೈ 1 ಫ್ಯಾಕ್ಟೋರಿಯಲ್ ಮೈನಸ್ ಪ್ಲಸ್ 1 ಬೈ 2 ಫ್ಯಾಕ್ಟೋರಿಯಲ್ ಮೈನಸ್ 1 ಬೈ 3 ಫ್ಯಾಕ್ಟೋರಿಯಲ್. ನೋಡಿ, ಮೈನಸ್ ಪ್ಲಸ್ ಮೈನಸ್ ಪ್ಲಸ್ ಮೈನಸ್ ಪ್ಲಸ್ ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಸೊ ಇವಾಗ ನಮಗೆ ಬೇಕಾಗಿರೋದನ್ನು 8 ಮೆಂಬರ್ಸ್ಗೆ. ಸೊ ಡಿರೇಂಜ್ಮೆಂಟ್ ಆಫ್ 8 ವಿಲ್ ಬಿ ಈಕ್ವಲ್ ಟು, ಡಿರೇಂಜ್ಮೆಂಟ್ ಆಫ್ 8 ಅನ್ನ ಯಾವ ರೀತಿ ಬರೀಬಹುದು, ಈ ತರ. ಸೊ 8 ಫ್ಯಾಕ್ಟೋರಿಯಲ್ ಇಂಟು 1 ಮೈನಸ್ 1 ಬೈ 1 ಫ್ಯಾಕ್ಟೋರಿಯಲ್ ಪ್ಲಸ್ 1 ಬೈ 2 ಫ್ಯಾಕ್ಟೋರಿಯಲ್ ಮೈನಸ್ 1 ಬೈ 3 ಫ್ಯಾಕ್ಟೋರಿಯಲ್ ಪ್ಲಸ್ 1 ಬೈ 4 ಫ್ಯಾಕ್ಟೋರಿಯಲ್ ಮೈನಸ್ 1 ಬೈ 5 ಫ್ಯಾಕ್ಟೋರಿಯಲ್ ಪ್ಲಸ್ 1 ಬೈ 6 ಫ್ಯಾಕ್ಟೋರಿಯಲ್ ಮೈನಸ್ 1 ಬೈ 7 ಫ್ಯಾಕ್ಟೋರಿಯಲ್ ಪ್ಲಸ್ 1 ಬೈ 8 ಫ್ಯಾಕ್ಟೋರಿಯಲ್. ಸೊ 8 ವರ್ಗು ಕೂಡ ನಾವು ಬರಿತಾ ಹೋಗ್ಬೇಕಾಗತ್ತೆ. ನೋಡಿ, ಇಲ್ಲಿ 8 ಫ್ಯಾಕ್ಟೋರಿಯಲ್ ಅಲ್ಲ ಇರೋದು. ಸೊ ಅಲ್ಲಿವರೆಗೂ ಕೂಡ ನಾವು ಬರಿತಾ ಹೋಗ್ಬೇಕು, ಗೊತ್ತಾಯ್ತಾ? ಏನಾದ್ರೂ ಡಿರೇಂಜ್ಮೆಂಟ್ ಆಫ್ 8 ಬೇಕು ಅಂದ್ರೆ 8 ಫ್ಯಾಕ್ಟೋರಿಯಲ್ ಇಂಟು 1 ಮೈನಸ್ ಪ್ಲಸ್ ಮೈನಸ್ ಪ್ಲಸ್ ಮೈನಸ್ ಪ್ಲಸ್ ಹಂಗೆ ಬರ್ತಾ ಹೋಗುತ್ತೆ ಅಪ್ ಟು 1 ಇಂದ 8 ವರ್ಗು ಕೂಡ. ಸೊ ಈಗ ಫ್ಯಾಕ್ಟೋರಿಯಲ್ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡೋದು ಗೊತ್ತಾ? ಸೊ ಫ್ಯಾಕ್ಟೋರಿಯಲ್ ಅನ್ನ ನಾವು ಈಗ 8 ಇಂದು ಫ್ಯಾಕ್ಟೋರಿಯಲ್ ಬೇಕು. 8 ಅನ್ನ ಪ್ರೆಸ್ ಮಾಡಿ, ನೆಕ್ಸ್ಟ್ ಶಿಫ್ಟ್ ಅನ್ನ ಪ್ರೆಸ್ ಮಾಡಿ, ಎಕ್ಸ್ ಇನ್ವರ್ಸ್ ಅನ್ನ ಪ್ರೆಸ್ ಮಾಡಿ, ಈಸ್ ಈಕ್ವಲ್ ಟು ನಾವು ಹೊಡೆದ್ರೆ ನಮಗೆ 8 ಫ್ಯಾಕ್ಟೋರಿಯಲ್ ವ್ಯಾಲ್ಯೂ ಬರುತ್ತೆ. ಯಾವ ರೀತಿ, 8 ಅನ್ನ ಹೊಡಿಬೇಕು, ಅದಾದ್ಮೇಲೆ ಶಿಫ್ಟ್ ಬಟನ್ ಅನ್ನ ಪ್ರೆಸ್ ಮಾಡಿ, ಆಮೇಲೆ ಎಕ್ಸ್ ಇನ್ವರ್ಸ್ ಅನ್ನೋ ಬಟನ್ ಇರುತ್ತೆ ಅದನ್ನ ಪ್ರೆಸ್ ಮಾಡಿ, ಆಮೇಲೆ ಈಸ್ ಈಕ್ವಲ್ ಟು ನಾವು ಹೊಡೆದ್ರೆ ನಮಗೆ 8ದು ಫ್ಯಾಕ್ಟೋರಿಯಲ್ ವ್ಯಾಲ್ಯೂ ಬರುತ್ತೆ. ಸೊ ಇದೇ ರೀತಿ ನಾವು ಇಲ್ಲಿ ಇವೆಲ್ಲವಕ್ಕೂ ಕೂಡ ಕ್ಯಾಲ್ಕುಲೇಟ್ ಮಾಡಬೇಕು. 1 ಫ್ಯಾಕ್ಟೋರಿಯಲ್, 2 ಫ್ಯಾಕ್ಟೋರಿಯಲ್, 3 ಫ್ಯಾಕ್ಟೋರಿಯಲ್, 4 ಫ್ಯಾಕ್ಟೋರಿಯಲ್, 5 ಫ್ಯಾಕ್ಟೋರಿಯಲ್, ಆ ಥರ ನಾವು ಕ್ಯಾಲ್ಕುಲೇಟ್ ಮಾಡಬೇಕು. ಸೊ 8 ಫ್ಯಾಕ್ಟೋರಿಯಲ್ ವ್ಯಾಲ್ಯೂ ಏನು ಬರುತ್ತೆ ನಮಗೆ, 4 0 3 2 0. ಸೊ ಇದೇ ರೀತಿ ಇವಷ್ಟರದ್ದು ಕೂಡ ಕ್ಯಾಲ್ಕುಲೇಟ್ ಮಾಡಿ ಮಲ್ಟಿಪ್ಲೈ ಮಾಡಿಬಿಡ್ರಿ. ಸೊ ಮಲ್ಟಿಪ್ಲೈ ಮಾಡಿದಾಗ ಫೈನಲ್ ಆನ್ಸರ್ ಏನು ಬರುತ್ತೆ, ಸೊ 14,833 ನಂಬರ್ ಆಫ್ ವೇಸ್ಗಳು ಬರುತ್ತೆ. ಇನ್ ವಿಚ್ ನೋ ಒನ್ ವಿಲ್ ಗೆಟ್ ದೇರ್ ಓನ್ ನೇಮ್ ಅಂತ ಅಂದ್ರೆ ಅದೇ ಸ್ಲಿಪ್ಗಳು ನಾವು ಮಿಕ್ಸ್ ಮಾಡಿ ಡಿಸ್ಟ್ರಿಬ್ಯೂಟ್ ಮಾಡಿರ್ತೀವಲ್ಲ 8 ಜನಕ್ಕೂ ಕೂಡ, ಅದರಲ್ಲಿ ಯಾರಿಗೂ ಕೂಡ ಅವ್ರ ಹೆಸರು ಸಿಗದೇ ಇಲ್ಲ. ಅದು ಎಷ್ಟು ನಂಬರ್ ಆಫ್ ವೇಸ್, 14,833 ವೇಗಳು. ನೆಕ್ಸ್ಟ್ ಎರಡನೇ ಕ್ವಶನ್ಗೆ ಹೋಗೋಣ. ಎರಡನೇ ಕ್ವಶನ್ ಏನ್ ಹೇಳ್ತಾ ಇರೋದು, ಎಕ್ಸಾಕ್ಟ್ಲಿ 1 ವಿಲ್ ಗೆಟ್ ದೇರ್ ಓನ್ ನೇಮ್. ಸೊ ಈಗ ನನ್ನ ಹತ್ರ 8 ಜನ ಮೆಂಬರ್ಸ್ ಇದ್ದಾರೆ, ಸರಿನಾ? 8 ಜನ ಮೆಂಬರ್ಸ್, ಅದರಲ್ಲಿ ಕೇವಲ ಒಬ್ನಿಗೆ ಮಾತ್ರ ಓನ್ ನೇಮ್ ಸಿಗುತ್ತೆ. 1 ವಿಲ್ ಗೆಟ್ ಈಸ್ ಓನ್ ನೇಮ್, ಈಸ್ ಓನ್ ನೇಮ್ ಸ್ಲಿಪ್ ಅಂತ ಬರೀರಿ, ನೇಮ್ ಸ್ಲಿಪ್. ಸೊ ಇವಾಗ ಏನಾಯ್ತು, 8 ಜನ ಇದ್ದಾರೆ, ಅದರಲ್ಲಿ ನನಗೆ ಒಬ್ನಿಗೆ ಮಾತ್ರ ಸಿಕ್ಕಿದೆ 8C1, ಸರಿನಾ? ಕಾಂಬಿನೇಷನ್ 8 ಅಂತ ಹೊಡಿರಿ. ಇಲ್ಲಿ NCR ಅಂತ ಇರುತ್ತೆ, ಅದನ್ನ ಪ್ರೆಸ್ ಮಾಡಿ, ನನಗೆ 1 ಬೇಕು. ಸೊ 1 ಅಂತ ಹೊಡೆದ್ಬಿಟ್ಟು ಈಸ್ ಈಕ್ವಲ್ ಟು ನ ಹೊಡಿರಿ. 8 ಎಷ್ಟು ವೇಸು, 8 ನಂಬರ್ ಆಫ್ ವೇಗಳಾಗುತ್ತೆ.
ಗೊತ್ತಾಯ್ತಾ ಯಾವ ರೀತಿ ಕಂಡುಹಿಡಿಯೋದು? 8 ಅಂತ ಹೊಡಿತೀನಿ ಇವಾಗ, ಪ್ಲಸ್ NCR ಅಂತ ಡೈರೆಕ್ಟಾಗೆ ಅಲ್ಲೇ ಒಂದು ಬಟನ್ ಇರುತ್ತೆ, ಅದನ್ನ ಪ್ರೆಸ್ ಮಾಡಿ, ಆಮೇಲೆ +1. ಸೊ ಇವಾಗ ನಾನು ಪ್ಲಸ್ ಏನಕ್ಕೆ ಬರೀತಾ ಇರೋದು, ಕನ್ಫ್ಯೂಸ್ ಆಗಬೇಡಿ. ನೋಡಿ ಇಲ್ಲಿ ಫಸ್ಟ್ 8 ಹೊಡಿಬೇಕು, 8 ಆದಮೇಲೆ NCR ಹೊಡಿಬೇಕು, ನೆಕ್ಸ್ಟು 1 ಅನ್ನ ಹೊಡಿಬೇಕು, ನೆಕ್ಸ್ಟ್ = ಹೊಡಿಬೇಕು. ಸೊ ಅದಕ್ಕೋಸ್ಕರ ಪ್ರತಿ ಸ್ಟೆಪ್ಗೂ ಕೂಡ ನಾನು ಪ್ಲಸ್ ಅಂತ ಬರೀತಾ ಇದ್ದೀನಿ. ಗೊತ್ತಾಯ್ತಾ? ಈ ರೀತಿ ಮಾಡಿದ್ರೆ ನಿಮಗೆ ಸಿಗ್ತಾ ಹೋಗುತ್ತೆ ಕಾಂಬಿನೇಷನ್ ವ್ಯಾಲ್ಯೂ. ಸೊ 8 ನಂಬರ್ ಆಫ್ ಬೇಸ್. ಈಗ 8 ಜನ ಇದ್ರು ಅಲ್ವಾ, 8 ಜನದಲ್ಲಿ ಒಬ್ಬನಿಗೆ ಒಂದು ಓನ್ ನೇಮ್ ಸಿಕ್ಕಿದೆ, ಇನ್ನು ಉಳಿದಿರೋದು ಎಷ್ಟು ಜನ? 7 ಜನ. 7 ಜನಕ್ಕೂ ಕೂಡ ಸಿಕ್ಕಿರಲ್ಲ ಅಲ್ವಾ, ಸೊ ಅದನ್ನ ಬರಿಬೇಕು ನಾನು. ಸೊ 7 ಮೆಂಬರ್ಸ್ ನಾಟ್ ಗೆಟ್ ದೇರ್ ಓನ್ ನೇಮ್ ಸ್ಲಿಪ್. ಸರಿನಾ? ಈಗ 7 ಜನಕ್ಕೆ ಅವರ ಓನ್ ನೇಮ್ ಸ್ಲಿಪ್ ಸಿಗ್ತಾ ಇಲ್ಲ. ಏನ್ ಮಾಡಬೇಕು? ಡಿರೇಂಜ್ಮೆಂಟ್ ಅನ್ನು ಅಪ್ಲೈ ಮಾಡಿ. ಸೊ ಡಿರೇಂಜ್ಮೆಂಟ್ ಆಫ್ 7 ವಿಲ್ ಬಿ ಈಕ್ವಲ್ ಟು 7 ಫ್ಯಾಕ್ಟೋರಿಯಲ್ ಇಂಟು 1 ಮೈನಸ್ 1/1 ಫ್ಯಾಕ್ಟೋರಿಯಲ್ ಪ್ಲಸ್ 1/2 ಫ್ಯಾಕ್ಟೋರಿಯಲ್ ಮೈನಸ್ 1/3 ಫ್ಯಾಕ್ಟೋರಿಯಲ್ ಪ್ಲಸ್ 1/4 ಫ್ಯಾಕ್ಟೋರಿಯಲ್ ಮೈನಸ್ 1/5 ಫ್ಯಾಕ್ಟೋರಿಯಲ್ ಪ್ಲಸ್ 1/6 ಫ್ಯಾಕ್ಟೋರಿಯಲ್ ಮೈನಸ್ 1/7 ಫ್ಯಾಕ್ಟೋರಿಯಲ್. ಗೊತ್ತಾಯ್ತಾ? ಸೊ ಇವಾಗ ವ್ಯಾಲ್ಯೂ ಏನಾಗುತ್ತೆ? 7 ಫ್ಯಾಕ್ಟೋರಿಯಲ್ ಯಾವ ರೀತಿ ಕಂಡುಹಿಡಿಯೋದು? 7 ಶಿಫ್ಟ್ x ಇನ್ವರ್ಸ್ ಇಸ್ ಈಕ್ವಲ್ ಟು ಹೊಡೆದ್ರೆ ನಮಗೆ 7 ಫ್ಯಾಕ್ಟೋರಿಯಲ್ ಬರುತ್ತೆ. 1 8 5 4 ನಂಬರ್ ಆಫ್ ವೇಸ್. ಸೊ ಈಗ ಏನ್ ಮಾಡಬೇಕು? ಇವೆರಡನ್ನೂ ಕೂಡ ನಾನು ಟೋಟಲ್ ಆಗಿ ಬರಿಬೇಕು. ಅಂತ ಅಂದ್ರೆ 8 ಜನ ಮೆಂಬರ್ಗಳಲ್ಲಿ ಒಬ್ನಿಗೆ ಮಾತ್ರ ಸಿಗುತ್ತೆ, ಇನ್ನು ಉಳಿದಿರುವಂತ 7 ಜನಕ್ಕೆ ಸಿಗಲ್ಲ ಅಂತ. ಸೊ ಯಾವ ರೀತಿ ಬರೆಯೋದು? 8C1 ಇಂಟು ಡಿರೇಂಜ್ಮೆಂಟ್ ಆಫ್ 7. ಗೊತ್ತಾಯ್ತಾ? 7 ಜನಕ್ಕೆ ಯಾರಿಗೂ ಕೂಡ ಅವ್ರ ಹೆಸರು ಸಿಗಲ್ಲ, 8 ಜನದಲ್ಲಿ ಒಬ್ನಿಗೆ ಮಾತ್ರ ಅವನ ಹೆಸರು ಸಿಗುತ್ತೆ. ಸೊ 8C1 ವ್ಯಾಲ್ಯೂ ಏನು ಬಂದಿತ್ತು? 8 ಬಂದಿತ್ತು, ಇಂಟು ಡಿರೇಂಜ್ಮೆಂಟ್ ಆಫ್ 7 ವ್ಯಾಲ್ಯೂ 1854 ವೇಸು. ಸೊ ಮಲ್ಟಿಪ್ಲೈ ಮಾಡಿದ್ರೆ ಏನಾಗುತ್ತೆ? 1854 ಇಂಟು 8. ಸೊ ವ್ಯಾಲ್ಯೂ ವಿಲ್ ಬಿ 14,832 ನಂಬರ್ ಆಫ್ ವೇಗಳಲ್ಲಿ ನಮ್ಗೆ ಏನಾಗುತ್ತೆ ಅಂತಂದ್ರೆ ಕೇವಲ ಒಬ್ನಿಗೆ ಮಾತ್ರ ಅವನ ಓನ್ ಹೆಸರು ಸಿಗುತ್ತೆ, ಇನ್ನು ಉಳಿದಿರೋದು ಯಾರಿಗೂ ಕೂಡ ಅವ್ರ ಹೆಸರು ಸಿಗಲ್ಲ. ಅದೇ ರೀತಿ 3ನೇ ಕ್ವಶನ್ ಏನು? ಎಕ್ಸಾಕ್ಟ್ಲಿ 2 ಅಂತ ಕೇಳ್ತಾ ಇದ್ದಾರೆ. ವೆರಿ ಸಿಂಪಲ್, ಸೇಮ್ ಸ್ಟೆಪ್ಗಳನ್ನ ಅಪ್ಲೈ ಮಾಡಬೇಕು. 8 ಜನ ನನಗೆ ಮೆಂಬರ್ಸ್ ಇರೋದು, ಅದರಲ್ಲಿ ಏನಾಗ್ತಾ ಇದೆ? ನನಗೆ 2 ಮೆಂಬರ್ಸ್ಗೆ ಸಿಗ್ತಾ ಇದೆ. 2 ಮೆಂಬರ್ಸ್ ಗೆಟ್ ದೇರ್ ಓನ್ ನೇಮ್ ಸ್ಲಿಪ್, ಓನ್ ನೇಮ್ ಸ್ಲಿಪ್. ಸೊ ಇವಾಗ ಏನಾಗುತ್ತೆ? 8 ಜನ ಇದ್ರು, ಅದರಲ್ಲಿ ಇಬ್ಬರಿಗೆ ನನಗೆ ಸಿಗ್ತಾ ಇದೆ. ಸೊ 8C2 ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡೋದು? 8 NCR 2 ಅಂತ ಹೊಡೆದ್ಬಿಟ್ಟು ಈಸ್ ಈಕ್ವಲ್ ಟು ಹೊಡಿರಿ. ಸೊ ವ್ಯಾಲ್ಯೂ ಎಷ್ಟು ಬಂತು? 28 ನಂಬರ್ ಆಫ್ ವೇಸ್. 8 ಮೆಂಬರ್ಸ್ ಅಲ್ಲಿ ಇಬ್ಬರಿಗೆ ಅವ್ರ ಹೆಸರು ಸಿಕ್ತು, ಅವ್ರ ಹೆಸರು ಇರುವಂತ ಸ್ಲಿಪ್. ಇನ್ನು ಉಳಿದಿರೋ 6 ಜನಕ್ಕೆ ಅಲ್ವಾ, 8 ಮೈನಸ್ 2 ಅಂತಂದ್ರೆ ಎಷ್ಟಾಯ್ತು? 6 ಮೆಂಬರ್ಸ್. 6 ಮೆಂಬರ್ಸ್ ವಿಲ್ ನಾಟ್ ಗೆಟ್ ಓನ್ ನೇಮ್ ಸ್ಲಿಪ್, ಓನ್ ನೇಮ್ ಸ್ಲಿಪ್ ಇಲ್ಲಿ ಬರೀರಿ. ದೇರ್ ಓನ್ ನೇಮ್ ಸ್ಲಿಪ್ ಅಂದ್ರೆ ಅವ್ರ ಹೆಸರಿರುವಂತ ನೇಮ್ ಸ್ಲಿಪ್ ಸಿಗಲ್ಲ. ಸೊ ಅವಾಗ ಏನಾಗುತ್ತೆ? ಡಿರೇಂಜ್ಮೆಂಟ್ ಆಫ್ 6 ವಿಚ್ ವಿಲ್ ಬಿ ಈಕ್ವಲ್ ಟು 6 ಫ್ಯಾಕ್ಟೋರಿಯಲ್ ಇಂಟು 1 ಮೈನಸ್ 1/1 ಫ್ಯಾಕ್ಟೋರಿಯಲ್ ಪ್ಲಸ್ 1/2 ಫ್ಯಾಕ್ಟೋರಿಯಲ್ ಮೈನಸ್ 1/3 ಫ್ಯಾಕ್ಟೋರಿಯಲ್ ಪ್ಲಸ್ 1/4 ಫ್ಯಾಕ್ಟೋರಿಯಲ್ ಮೈನಸ್ 1/5 ಫ್ಯಾಕ್ಟೋರಿಯಲ್ ಪ್ಲಸ್ 1/6 ಫ್ಯಾಕ್ಟೋರಿಯಲ್. ಸೊ ಫ್ಯಾಕ್ಟೋರಿಯಲ್ ಕ್ಯಾಲ್ಕುಲೇಟ್ ಮಾಡೋದು ಗೊತ್ತಲ್ವಾ? 6 ಫ್ಯಾಕ್ಟೋರಿಯಲ್ ಅಲ್ವಾ? 6 ಶಿಫ್ಟ್ x ಇನ್ವರ್ಸ್ ಇಸ್ ಈಕ್ವಲ್ ಟು ಹೊಡೆದ್ರೆ ನಮಗೆ 6 ಫ್ಯಾಕ್ಟೋರಿಯಲ್ ವ್ಯಾಲ್ಯೂ ಬರುತ್ತೆ. ಸೊ ಇವಾಗ ಅಷ್ಟನ್ನು ಕೂಡ ಮಲ್ಟಿಪ್ಲೈ ಮಾಡಿ 265 ನಂಬರ್ ಆಫ್ ವೇಸ್ಗಳು ಬಂತು. ಈಗ 6 ಜನಕ್ಕೆ ಅವರಿಗೆ ಯಾವುದೇ ಕಾರಣಕ್ಕೂ ಸಿಗಲ್ಲ, ಇಬ್ಬರಿಗೆ ಅವರ ಓನ್ ನೇಮ್ ಸ್ಲಿಪ್ ಸಿಗುತ್ತೆ. ಸೊ ಇವಾಗ ಟೋಟಲ್ ಯಾವ ರೀತಿ ಕಂಡುಹಿಡಿಯೋದು? ಸೊ ಟೋಟಲ್ ಅನ್ನ ನಾನು ಇಲ್ಲಿ ತೋರಿಸ್ತಾ ಹೋಗ್ತೀನಿ. ಸೇಮ್ ಮಲ್ಟಿಪ್ಲೈ ಮಾಡಿ. 8C2 ಇಂಟು 265 ವೇಸ್. ಸೊ ವ್ಯಾಲ್ಯೂ ಏನಾಗುತ್ತೆ? 8C2 ವ್ಯಾಲ್ಯೂ ನಮಗೆ ಏನು ಬಂದಿರೋದು? 28. ಸೊ 28 ಇಂಟು 265 ವ್ಯಾಲ್ಯೂ ಏನಾಗುತ್ತೆ? 265 ಇಂಟು 28 7420. 7420 ವೇಸ್ಗಳು ಸಿಗ್ತವೆ. ಇನ್ ವಿಚ್ ಎಕ್ಸಾಕ್ಟ್ಲಿ ಇಬ್ಬರಿಗೆ ಮಾತ್ರ ಅವರ ಓನ್ ನೇಮ್ ಇರುವಂತಹ ಸ್ಲಿಪ್ ಸಿಗುತ್ತೆ, ಇನ್ನು ಉಳಿದಿರೋರು ಯಾರಿಗೂ ಕೂಡ ಅವರ ಓನ್ ನೇಮ್ ಇರುವಂತಹ ಸ್ಲಿಪ್ ಸಿಗಲ್ಲ. ಗೊತ್ತಾಯ್ತಾ ಯಾವ ರೀತಿ ಸಾಲ್ವ್ ಮಾಡೋದು ಅಂತ? ಸೊ ಒಂದ್ 2-3 ಪ್ರಾಬ್ಲಮ್ ಅನ್ನ ಡಿರೇಂಜ್ಮೆಂಟ್ ಮೇಲೆ ಸಾಲ್ವ್ ಮಾಡ್ತಾ ಹೋಗಿ, ಅವಾಗ ನಿಮ್ಮ ಸ್ಪೀಡ್ ಕೂಡ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ, ಯಾಕಂದ್ರೆ ಇದನ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಗೊತ್ತಾಯ್ತಾ? ಸೊ ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಎಕ್ಸ್ಟ್ರಾ ಪ್ರಾಬ್ಲಮ್ಸ್ ವಿಡಿಯೋ ಲಿಂಕ್ಗಳು ಡಿಸ್ಕ್ರಿಪ್ಷನ್ ಅಲ್ಲಿ ಪ್ಲೇ ಲಿಸ್ಟ್ ಮುಖಾಂತರ ಸಿಗ್ತವೆ, ನೀವು ನೋಡಬಹುದು. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್.